ಆರ್ಯ, ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಇನ್ಮೇಲೆ ನೀನು ನನ್ನ ಮಗ ಅಂತಂದ್ರು ರಾಜ ಸಾಹೇಬ್ರು ಎಷ್ಟು ಒಳ್ಳೆಯವರು ಗೊತ್ತಾ? ಅವ್ರು ಏನಂದ್ರು ಗೊತ್ತಾ? ಏನಂದ್ರು? ನೀನು ಬರೀ ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ. ನಮ್ಮ ಮನೆತನದ ಹೆಸರನ್ನ ನಿನ್ನ ಹೆಸರಿನ ಜೊತೆ ಸೇರಿಸ್ಕೋ, ಈ ಮನೆ ಮಗನಾಗಿರು ಅಂತಂದ್ರು. ಯಾಕೆ ಎಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ನಾನು ಹೇಳಬಾರ್ದೇನಾದ್ರೂ ಹೇಳದ್ನ? ಅಪಾಲಜೀಸ್ ನಂದಿನಿ ಅವರೇ, ಏನಾಯ್ತು? ಆರ್ಯ, ನಂಗೊಂಥರ ತಲೆ ನೋಡ್ತಿದೆ. ನಾನು ಮಲ್ಕೋತೀನಿ. ಸರಿ. ನಿನ್ನ ಸ್ಥಾನನ ಮತ್ತೆ ನಿನಗೆ ಕೊಡಿಸ್ತೀನಿ. ಐ ಪ್ರಾಮಿಸ್. ಏನಾಯ್ತು ಕೇಶ್ಯ? ದೊಡ್ಡ ನಾವು ತಕ್ಕದಿದೆ ಕಣೋ. ಮುಗೀತು ಮುಗೀತು. ಅದೇನಾಯ್ತು ಅಂತ ಬಿಡಿಸಿ ಹೇಳು. ನನ್ ಮೊದಲೇ ಹೇಳಿದೆ ಇದೆಲ್ಲ ರಿಸ್ಕ್ ಅಂತ. ನನ್ ಮಾತೇಳಿ ಕೇಳಿದೆ. ನಂದಿನಿ ಮೇಡಮ್ ಪೊಲೀಸರ ಹತ್ರ ಹೋಗಿದ್ದಾರೆ. ಅವ್ರಿಗೆ ನಿನ್ ಮೇಲೆ ಅನುಮಾನ ಬಂದು ಏನಾದ್ರು ಪೊಲೀಸ್ ತನಿಖೆ ಮಾಡಿಕೊಟ್ರೆ ಏನೋ ಮಾಡ್ತೀಯ? ಮಾಡ್ಲಿ ಬಿಡು, ನನಗೆ ಯಾಕೆ ಭಯ? ನಾನೇನು ತಪ್ಪು ಮಾಡಿದ್ದೀನ? ಆರ್ಯ, ಬೇಡ ಕಣೋ, ಭಯ ಆಗ್ತಾ ಇದೆ ನನಗೆ. ಮೊದಲು ಭಯ ಪಟ್ಟು ಸಾಯೋದನ್ನ ನಿಲ್ಸು. ಒಂದ್ ವೇಳೆ ನಿಜ ಗೊತ್ತಾದ್ರೆ ಹೀಗ್ ಪಡ್ಕೊಂಡಿರೋದೆಲ್ಲ ನೀನ್ ಕಳ್ಕೊತೀಯ. ನನ್ ಮಾತು ಕೇಳೋ, ಜೊತೆಗೆ ಮರ್ಯಾದೆನೂ ಕಳ್ಕೊತೀಯ. ನಿಜ ಗೊತ್ತಾದ್ರೆ ಹೇಗ್ ಗೊತ್ತಾಗತ್ತೆ? ನಿಜ ಹೇಳೋರು ಈಗ ಯಾರು ಇಲ್ವಲ್ಲ. ರಾಜಾ ಸಾಹೇಬ್ರು ಈಗ ಎಲ್ಲಿದ್ದಾರೆ ಹೇಳು? ಮೇಲೆ ಅಲ್ಲ, ಕೆಳಗೆ. ಜಲಂಧರ್ ಒಳಗೆ. ರಾಜಾ ಸಾಹೇಬ್ರು ಡೆತ್ ರಿಪೋರ್ಟ್ ಬದಲಾಯಿಸಿದ್ನಲ್ಲ, ಆ ಪುಣ್ಯಾತ್ಮ. ಹೆಸರು ಕೂಡ ಗೊತ್ತಿಲ್ಲದಿರೋದು ಯಾವ್ದೋ ಊರಲ್ಲಿ. ಮತ್ತೆ ನಾನು ಈ ಕಂಪ್ನಿನಲ್ಲಿ ಏನ್ ಮಾಡ್ತಾ ಇದ್ದೀನಿ? ಬಿಸ್ನೆಸ್ ಅಲ್ಲ, ಆಳ್ತಾ ಇದ್ದೀನಿ. ಯಾರಿಗೂ ಗೊತ್ತಾಗದ ಹಾಗೆ ಈ ಜಾಗನ ಆಳ್ತಾ ಇದ್ದೀನಿ. ಆಳೋರು ಯಾವತ್ತೂ ಭಯ ಪಡಬಾರ್ದು ಝಂಡೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಮತ್ತೆ ಪೊಲೀಸರು ಅವ್ರ ಕರ್ತವ್ಯನ ಅವ್ರು ಮಾಡ್ಲಿ ಬಿಡು.
ನೀನೇನು ಟೆನ್ಷನ್ ತಗೋಬೇಡ. ನಾನಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ಈಗ ನೀನು ನನ್ನನ್ನು ನೋಡ್ಕೊ. ನನಗೋಸ್ಕರ ಒಂದು ಬಿಸಿ ಚಹಾ ತಗೊಂಬ. ಹಾಗೆ ಬೇಡ ಕಣೋ, ಭಯ ಆಗ್ತಾ ಇದೆ ನಂಗೆ. ಮುಗೀತು ಮುಗೀತು. ಬಿಡಪ್ಪ, ಯಾವಾಗ್ಲೂ ಗೆಲ್ಲೋದು ನೀನೆ. ಕೇಶ, ಆಟದಲ್ಲಿ ಮಾತ್ರ ನಾವಿಬ್ರು ಎದುರಾಳಿಗಳು, ಆದರೆ ನಿಜ ಜೀವನದಲ್ಲಿ ಮಾತ್ರ ನೀನಿಲ್ದೆ ನಾನಿಲ್ಲ ಕಣ. ಅಬ್ಬಾ, ಈಗ ಸಮಾಧಾನ ಆಯ್ತು ನೋಡು. ನನ್ ಗೆಳೆಯ ನನ್ ಕೈ ಬಿಡಲ್ಲ. ಏನಂತ ಮಾತಾಡ್ತೀಯ? ನೀನ್ ನನ್ ಗೆಳೆಯ ಕಣೋ. ಆಯ್ತು ಬಿಡು. ಸರಿ, ನಾ ಟೀ ಮಾಡ್ಕೊಂಡ್ಬರ್ತೇನೆ. ಕೂತ್ಕೋ. ನೀನೇನೇ ಹೇಳು, ಆ ದೊಡ್ಡ ಮನೆಯಲ್ಲಿ ಅದೆಷ್ಟೋ ಅನುಕೂಲಗಳಿರಬಹುದು, ಆದ್ರೆ ಇಲ್ಲಿ ಈ ವಠಾರದಲ್ಲಿ ಸಿಗೋ ಮಜಾ ಅಲ್ಲಿ ಸಿಗಲ್ಲ. ಜೋರಾಗಿ ಹೇಳ್ಬಿಡ್ಬೋ, ಒಟ್ಟಾರದವ್ರು ಕೇಳಿಸ್ಕೊಂಡ್ರೆ ಹೊಟ್ಟು ಉಟ್ಕೊಂಡು ಸಾಯ್ತಾರೆ. ನಾನ್ ನಿಜಾನೇ ಕಣೋ ಹೇಳ್ತಿರೋದು. ಅಲ್ಲಿ ಲೈಟರ್ ಒತ್ತಿದ್ರೆ ಸಾಕು, ಪಕ್ಕಂತ ಸ್ಟೋವ್ ಹೊತ್ಕೊಳ್ಳುತ್ತೆ. ಸೀಮೆ ಎಣ್ಣೆ ವಾಸನೆ ಮೂಗಿಗೆ ಬಡಿದೆ ಚಹಾ ಕುಡಿದ್ರೆ ಹೊಟ್ಟೆಗೆ ಮೋಸ ಮಾಡ್ದಾಗೆ. ಒಂದು 10 ಏಟು ಸ್ಟೋವ್ಗೆ ಪಂಪ್ ಹೊಡೆದ್ರೇನೆ ಅಲ್ವಾ ದಿನ ಶುರು ಆಗೋ ಹುಮ್ಮಸ್ ಬರೋದು. ಅಲ್ಲಿ ನಿದ್ದೆ ಗಣ್ಣಲ್ಲಿ ಸ್ಟೋವ್ ಹಚ್ಚಿ ಉಕ್ಕೋಕ್ಕೂ ಮೊದಲೇ ಹಾಲು ಇಳಿಸಿ ಅತಿ ಸ್ವಚ್ಛವಾದ ಲೋಟದಲ್ಲಿ ಹಾಲನ್ನ ಉಯ್ಕೊಂಡು ಸದ್ದೇ ಇಲ್ಲದೆ ಅದನ್ನ ಗಂಟ್ಲಿಗೆ ಇಳಿಸ್ತಾರಲ್ಲ, ಬಣ್ಣ ಇಲ್ದಿರೋ ಬಲೂನ್ ಅಂಗಡಿ ತರ. ಕಾಸು ಬಂದ್ಮೇಲೆ ಎಲ್ರು ಹಿಂಗೆ ಹೇಳೋದು. ಕಾಸು ಬೇಡ ಅಂತ ನಾನೆಲ್ಲೋ ಹೇಳಿದೆ. ಕಾಸು ಬೇಕು. ಕಾಸು ಯಾರಿಗೂ ಯಾವತ್ತೂ ಸಾಲಲ್ಲ ಕಣೋ. ನನಗಂತೂ ಕಾಸು ಬೇಕೇ ಬೇಕು, ಇನ್ನೂ ಬೇಕು. ಆದ್ರೆ ಕಾಸು ಎಷ್ಟೇ ಬಂದ್ರು ಇದನ್ನೆಲ್ಲ ಬಿಡಬಾರ್ದು, ಮರಿಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಮೇಡಮ್ ಇದನ್ನ ನಿಮಗೆ ತಲುಪಿಸ್ಲಿಕ್ಕೆ ಅಂತ ಹೇಳಿದ್ರು. ಸರಿ ಸರ್, ನಾನಿನ್ ಹೊರಡ್ತೇನೆ. ಥ್ಯಾಂಕ್ ಯು. ನೋಡಿದೆ ಕೇಶ, ಮೊಬೈಲ್ ಫೋನ್ಸ್ ಬಂದ್ರು ಸಂದೇಶ ಕಳಿಸೋಕೆ ನಮ್ಮ ಹೆಂಡತಿ ರೆಕಾರ್ಡರ್ ಕಳಿಸ್ಕೊಟ್ಟಿದ್ದಾರೆ. ಸಂಬಂಧಗಳ ನಡುವೆ ಮ್ಯಾಜಿಕ್ ಉಳಿಸ್ಕೊಳ್ಳೋ ಕಲೆ ಆಕೆ ತುಂಬಾ ಚೆನ್ನಾಗಿ ಗೊತ್ತು. ಲೋಕೇಶ, ಕಿವಿ ಮುಚ್ಕೊಳ್ಳೋ. ಇದು ಗಂಡ ಹೆಂಡತಿ ನಡುವೆಂದು ನೀನ್ ಕೇಳಿಸ್ಕೋಬಾರ್ದು. ಇದು ಬರೀ ಸಂದೇಶ ಅಲ್ಲ, ಪ್ರೇಮ ಸಂದೇಶ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಪವಿತ್ರ ತನ್ನೋ ಪ್ರಚೋದಯಾತ್. ನಂದು ಬರಕ್ ಹೇಳು. ಶ್ರೀಮನ್ಮಹಾಗಣಾಧಿಪತಯೇ ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ
ಜೋಗದ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಧೋ ಧೋ ಪರಶುರಾಮ ನಿನ್ ಹಾಲ್ ಕುದೋ ಧೋ ಧೋ ಉಧೋ ಉಧೋ ಎಲ್ಲಮ್ಮ. ಜೋಗ್ತವ ಒಳ್ಳೆ ಸಮಯಕ್ಕೆ ಬಂದಿದ್ದೇವ, ಬಾರವ. ಗಳಿಗೆ ತೀರ್ಮಾನ ಮಾಡೋದು ಈಕೆ ಕಾರ್ಯ. ಒಳ್ಳೆ ಸಮಯ ಕೆಟ್ಟ ಸಮಯ ಅಂತೇನಿಲ್ಲ ಶಾರದಾ. ಒಳ್ಳೆ ಕೆಲ್ಸ ಕೆಟ್ಟ ಕೆಲ್ಸ ಅಂತಿರ್ತೈತಿ ಅಷ್ಟ. ತಾಯಿ ಕಳ್ಸಿರೋ ಸಂದೇಶ ಹೇಳಕ್ ಬಂದಿದ್ದೀನಿ ಮಗಳ. ಎಚ್ಚರ ಮಗಳ ಎಚ್ಚರ. ನಿನ್ನ ಒಂದ್ ಹೆಜ್ಜೆ ನಿನ್ ಹಣೆ ಬರಾನ ಹಳ್ಸಕ್ಕತ್ತೈತಿ. ಹೊಸ ಹಣೆ ಬರಾನ ಬರೆಯಕತ್ತೈತಿ. ಎಚ್ಚರ, ತಪ್ಪಂಗಿಲ್ಲ ಮಗಳ. ತಪ್ಪಿದ್ರ ನೀನಿಡೋ ಹೆಜ್ಜೆಗೆ ಬಹಳ ದೊಡ್ಡ ಬೆಲೆ ತರಬೇಕಾದಿತ್ತು. ನನ್ ಮಗಳಿಗೇನು ಅಪಾಯ ಆಗಲ್ಲ ಅಲ್ವಾ? ನಾನು ಸುತ್ತಿ ಬಳಸಿ ಹೇಳಂಗಿಲ್ಲ. ಸುಳ್ಳು ಮಾತು ಆಡಂಗಿಲ್ಲ. ಐತಿ ಅಪಾಯ ಐತಿ. ಈ ಅಷ್ಟಮಿ ರಾತ್ರಿಯಾಗ ಅಪಾಯ ತುಂಬೈತಿ. ಮಗಳು ಜೋಪಾನ. ತಾಯಿ ನಂಬು ಮಗಳ. ತಾಯಿ ಆರಾಧನೆ ಮಾಡು. ನೀ ಎಲ್ಲ ಹೋದ್ರು ತಾಯಿ ನಿನ್ಗ ಬೆಂಗಾವಲಾಗಿರ್ತಾಳ. ತಾಯಿನ ನಂಬು ಮಗಳ. ತಾಯಿನ ನಂಬು. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಉಧೋ ಉಧೋ. ಇನ್ನೇನ್ ಬರ್ತಾಳೆ, ನೀವು ಮುಂದುವರಿಸಿ. ಸರಿಯಪ್ಪ. ಓಂ ಅಗ್ನಯೇ ಸ್ವಾಹ. ಅಗ್ನಾಯೇದಂ ನಮಃ. ಓಂ ಚಿತ್ತಂಚ ಸ್ವಾಹ. ಚಿತ್ತಾಯೇದಂ ನಮಃ. ಓಂ ಅಕೋತಂಚ ಸ್ವಾಹ. ಆಕುತ್ಯಾಯಿದಂ ನಮಃ. ಓಂ ಮನಶ್ಚ ಸ್ವಾಹ. ಆರ್ಯ, ನಿನ್ ಮೇಲೆ ನನಗೆ ಪ್ರೇಮಕ್ಕಿಂತಲೂ ಹೆಚ್ಚಾಗಿದ್ದು ನಂಬಿಕೆ.
ಇದ್ದಿತ್ತು ನಿನ್ ಮೇಲೆ ಆ ನಂಬಿಕೆ ಇಟ್ಟಿದ್ದಕ್ಕೆ ನನಗೆ ತಕ್ಕ ಶಿಕ್ಷೆ ಆಗಿದೆ. ಅಪ್ಪ, ಪ್ರೀತಿ, ಬಿಸ್ನೆಸ್ ಎಲ್ಲಾನು ನನ್ನಿಂದ ಕಿತ್ಕೊಂಡೆ. ಆರ್ಯ, ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಕೇಳು, ಇದನ್ನ ಪೂರ್ತಿ ಕೇಳಿಸ್ಕೊ. ಇದನ್ನ ಕೇಳಿಸ್ಕೊಂಡಾದ್ಮೇಲೆ ಅದೇನ್ ಕತೆ ಹೇಳಿಬೇಕೋ ಹೆಣ್ ತಯಾರು ಮಾಡಿರು. ಆರ್ಯ, ಇನ್ನು ನಾನಿನ್ನ ಖಂಡಿತ ನಂಬಲ್ಲ. ನಿನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾಯ್ತು ಆರ್ಯ, ಪೂರ್ತಿಯಾಗಿ ಗೊತ್ತಾಯ್ತು ಆರ್ಯ. ಇದೆಲ್ಲ ಅವ್ರಿಗೆ ಹೇಗ್ ಗೊತ್ತಾಯ್ತು? ಅವತ್ತಿಂದ ಪಡ್ಕೊಂಡೆ ಇದೆಲ್ಲ ಬೇಡ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಇದೇನ್ ಮಾಡ್ತೀಯ? ಎಲ್ಲ ಒಟ್ಟಿಗೆ ಕಳ್ಕೊತೀಯಲ್ಲ. ಮುಗೀತು, ಎಲ್ಲ ಮುಗೀತು. ಮಾತಾಡ್ಬೇಡ. ನಾನು ಏನ್ ಮಾಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಮುಗೀತು ಅಂತ ಕೈ ಚೆಲ್ಲಿ ಕೂರೋ ಜಾಯಮಾನನೇ ಅಲ್ಲ ನಂದು. ಈಗಲೂ ಏನೂ ಆಗಿಲ್ಲ ಚಂಡೆ. ಮುಗಿಯೋದಕ್ಕೆ ನಾನು ಬಿಡೋದು ಇಲ್ಲ. ಅಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡವನು ಅಪಾಯ ಬಂದ್ರೆ ಏನು ಉಪಾಯ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿರಲ್ವಾ? ಯು ಡೋಂಟ್ ವರಿ ಚಂಡೆ. I'll handle this. I'll handle her. ನಂದಿನಿ ಅವರೇ, ಹಲೋ ನಂದಿನಿ ಅವರೇ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ನನಗೆ ಗೊತ್ತು ನಿಮಗೀಗ ನನ್ನ ಹತ್ರ ಮಾತಾಡೋಕೆ ಏನು ಉಳಿದಿಲ್ಲ ಅಂತ. ಆದರೆ ನನಗೆ ಮಾತ್ರ ನಿಮ್ಮ ಹತ್ರ ಮಾತಾಡೋಕೆ ತುಂಬಾನೇ ಇದೆ. ಆದರೆ ಫೋನಲ್ಲ, ನಿಮ್ಮನ್ನ ನೇರವಾಗಿ ಭೇಟಿ ಮಾಡಿ ಮಾತಾಡ್ಬೇಕಿತ್ತು. ಪ್ಲೀಸ್ ನಂದಿನಿ ಅವರೇ, ಐ ವಾಂಟ್ ಟು ಸೀ ಯು. ನಂದಿನಿ ಅವರೇ, ದಯವಿಟ್ಟು ಇಲ್ಲ ಅನ್ಬೇಡಿ. ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಹೇಳ್ಕೊಂಡಿಲ್ಲ. ನನಗೆ ಗೊತ್ತಿತ್ತು ಈ ಸಂದರ್ಭ ಒಂದಿಲ್ಲ ಒಂದಿನ ಬಂದೇ ಬರುತ್ತೆ ಅಂತ. ಆದರೆ ಎಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಂದಿನಿ ಅವರೇ, ನನಗೊಂದೇ ಒಂದು ಅವಕಾಶ ಕೊಡಿ. ನಾನು ಎಲ್ಲಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಪ್ಲೀಸ್. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೋ ನೀವು ಹಾಗೆ ಮಾಡಿ. ನಿಮ್ಮ ನಿರ್ಧಾರನ ನಾನು ಗೌರವಿಸ್ತೀನಿ. ನೀವು ನನಗೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನ ಒಪ್ಕೊಳ್ತೀನಿ ನಂದಿನಿ ಅವರೇ. ಆದ್ರೆ ಪ್ಲೀಸ್ ನಂದಿನಿ ಅವರೇ, ಒಂದೇ ಒಂದ್ಸಲ ನನ್ನ ಮಾತನ್ನ ಕೇಳಿ. ನನ್ನನ್ನು ಭೇಟಿ ಆಗ್ತಿರಲ್ಲ, ಆದ್ರೆ ಮನೇಲಿ ಬೇಡ. ನಾನು ಹೇಳಿದ ಜಾಗಕ್ಕೆ ಬನ್ನಿ ಪ್ಲೀಸ್ ನಂದಿನಿ ಅವರೇ, ಪ್ಲೀಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ದಿನ ಎಲ್ಲದಕ್ಕೂ ಎಸ್ ಹೇಳಿದೇನಲ್ಲ, ಇದೇ ಕೊನೆ ಸಲ. ಎಸ್. ಏನ್ ಹೇಳ್ಬೇಕು ಎಲ್ಲಾನು ಹೇಳು. ಇಲ್ಲಿಗೆ ಬರ್ಬೇಕು ಅಂತ ಹೇಳು, ಬರ್ತೀನಿ. ಥ್ಯಾಂಕ್
ಥ್ಯಾಂಕ್ ಯು ನಂದಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಂದಿನಿ ಅವರೇ, ಹಲೋ ನಂದಿನಿ.